ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಫಿಕ್ಸ್ ಆಗಿದೆ. ಯೂನಿಟ್ಗೆ 36 ಪೈಸೆಯಂತೆ ದರ ಹೆಚ್ಚಳವಾಗಿದ್ದು ಏಪ್ರಿಲ್ 1ರಿಂದಲೇ ಇದು ಜಾರಿಗೆ ಬರ್ತಿದೆ. ರಾಜ್ಯದ ಜನರಿಗೆ ಮತ್ತೆ ಬರೆ ಎಳೆದ ಸರ್ಕಾರ. ನೀರಿನ ದರ ಏರಿಕೆ ಬೆನ್ನಲ್ಲೇ ಕರೆಂಟ್ ಶಾಕ್. ಪ್ರತಿ ಯೂನಿಟ್ಗೆ 35 ಪೈಸೆ ಹೆಚ್ಚಿಸಿದ ಕೆಇಆರ್ಸಿ. ಪಿಂಚಣಿ ಹಣ ಕೊಡೋಕೆ ಜನರಿಗೆ ಬರೆ. ಬಸ್ ದರ, ಮೆಟ್ರೋ ದರ ಹೆಚ್ಚಳ ಸೇರಿದಂತೆ ಬೆಲೆ ಏರಿಕೆ ಹೊಡೆತದಿಂದ ಬೆಂದು ಹೋಗಿರುವ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ತಟ್ಟಿದೆ. ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 35 ಪೈಸೆ ಹೆಚ್ಚಿಸಿದ ಕೆಇಆರ್ಸಿ ಆದೇಶ ಹೊರಡಿಸಿದೆ. ಸಿಬ್ಬಂದಿ ಪಿಂಚಣಿ ಗ್ರಾಜ್ಯುಟಿಗಾಗಿ ಗ್ರಾಹಕರ ಜೇಬಿಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಕತ್ತರಿ ಹಾಕಿದೆ. ಏಪ್ರಿಲ್ 1ರಿಂದಲೇ ಹೊಸ ಆದೇಶ ಜಾರಿಯಾಗಲಿದೆ. ಮುಂದಿನ 3 ಆರ್ಥಿಕ ವರ್ಷಗಳಿಗೆ ಅನ್ವಯ ಆಗುವಂತೆ ಈ ಆದೇಶ ಹೊರಡಿಸಲಾಗಿದೆ. ಎಷ್ಟು ದರ ಏರಿಕೆ ಅನ್ನೋದನ್ನು ನೋಡೋದಾದ್ರೆ 2025ರಿಂದ 26ನೇ ಸಾಲಿಗೆ 36 ಪೈಸೆ ಹೆಚ್ಚಳ ಆದ್ರೆ 2026ರಿಂದ 27ನೇ ಸಾಲಿಗೆ 35 ಪೈಸೆ ಹೆಚ್ಚಳ ಆಗುತ್ತೆ. ಇನ್ನು 27ರಿಂದ 28ರ ನಡುವೆ 34 ಪೈಸೆ ಹೆಚ್ಚಳ ಮಾಡಲಾಗಿದೆ. ಶೀಘ್ರದಲ್ಲೇ ಮತ್ತೊಂದು ಬಾರಿ 3 ವರ್ಷಕ್ಕೆ ಅನ್ವಯವಾಗುವಂತೆ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಕೋರ್ಟಿಂದ ಏನಾಗಿದೆ ಅಂತ ಗ್ರಾಹಕರೇ ಕೊಡಬೇಕು ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ ಕೆಇಆರ್ಸಿ ಅವರು ಈಗ ಆರ್ಡರ್ ಕೊಟ್ಟಿದ್ದಾರೆ. ಏನಂದ್ರೆ 36 ಪೈಸೆ. ಅದರಲ್ಲಿ ಇದು ರೇಟ್ ಜಾಸ್ತಿ ಮಾಡಿದಲ್ಲ, ಇದು ಹಳೆ ಪೆನ್ಷನ್ನು ಇದಿದೆಯಲ್ಲ ಮತ್ತು ಗ್ರ್ಯಾಟ್ಯುಟಿ ವಿಚಾರದಲ್ಲಿ ಬಂದಿರೋದು, ಗ್ರಾಜ್ಯುಟಿ ಅದರ ವಿಚಾರ ಬಂದಿರೋದು. ಅದರಿಂದ ಇದು ಕೆಇಆರ್ಸಿ ಆದೇಶ ಪ್ರಕಾರ ಹಳೆ ದರ. ಈಗ ಹಳೆ ಇದ್ದಾರಲ್ಲ ಅವರು ಇನ್ನೂ ಇದ್ದಾರೆ, ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡಬೇಕಲ್ಲ, ಆ ವಿಚಾರದಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ 36 ಪೈಸೆ. ವಿದ್ಯುತ್ ದರ ಏರಿಕೆ ಸರ್ಕಾರದ ವಿರುದ್ಧ ಜನಾಕ್ರೋಶ. ಮಧ್ಯಮ ಬಡ ಜನರ ಮೇಲೆ ಸವಾರಿ ಮಾಡ್ತಿದೆ ಅಂತ ಕಿಡಿ. ಪಿಂಚಣಿಗಾಗಿ ಕರೆಂಟ್ ರೇಟ್ ಹೆಚ್ಚಿಸಿರೋದು ಸಾರ್ವಜನಿಕರ ಕಣ್ಣು ಕೆಂಪಗಾಗಿಸಿದೆ. ಸರ್ಕಾರ ಮಧ್ಯಮ ಬಡ ಜನರ ಮೇಲೆ ಸವಾರಿ ಮಾಡ್ತಿದೆ. ಒಂದ್ ಕಡೆಗೆ ಗೃಹ ಜ್ಯೋತಿ, ಇನ್ನೊಂದ್ ಕಡೆಗೆ ಜನರಿಗೆ ಮೋಸ. ತಮ್ಮ ಬಳಿಯೇ ಕಿತ್ತು ಮತ್ತೆ ನಮಗೆ ಕೊಡೋದು ಎಷ್ಟು ಸರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಏನು ಮಾಡೋಕ್ಕಾಗತ್ತೆ, ಅವ್ರು ಏನು ಮಾಡ್ತಾರೋ ನಾವು ಅನ್ಭವಿಸ್ಬೇಕಷ್ಟೇ. ಅದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗತ್ತೆ. ಒಂದ್ಸರಿ ವೋಟ್ ಮಾಡಿ ತಪ್ಪು ಮಾಡಿದ್ದೀವಿ, ಅದೇ ಹಿಂಗೆ ಅದನ್ನ ಅವ್ರು ಏನು ಮಾಡ್ತಾರೆ ಅದನ್ನ ಅನ್ಭವಿಸ್ಬೇಕಷ್ಟೇ. ಇವಾಗ ಏನು ಮಾಡೋಕ್ಕಾಗತ್ತೆ. ಕರೆಂಟ್ ಬಿಲ್ ಕೆಲವರಿಗೆ ಫ್ರೀ ಇರುತ್ತೆ, ನಮ್ಗೆ ಡಬಲ್ ಬರುತ್ತೆ. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ನಾವೇನು ಆ್ಯಕ್ಷನ್ ತಗೊಳಕ್ಕಾಗತ್ತೆ? ಹೊರೆ ಅನ್ಸುತ್ತೆ. ಯಾಕೆ ಅನ್ಸಲ್ಲ? ಇವಾಗ ದಿನ ನಿತ್ಯ ಇವತ್ತು ಹಾಲಿನ ರೇಟ್ ಜಾಸ್ತಿ, ಒಂದು ದಿವಸ ಕಾಫಿ ಪೌಡರ್ ರೇಟ್ ಜಾಸ್ತಿ. ಗ್ರಾಹಕರ ಮೇಲೆ ಹಾಕೋಕ್ಕಾಗಲ್ಲ. ನಾವು ಅದೇ ರೇಟಲ್ಲಿ ಇದ್ದೀವಿ. ಇವಾಗಲೂ ಕೂಡ ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಬರಲ್ಲ. ಇವಾಗ ನಮ್ಮ ಮೊದಲಿನ ಥರ ಕಸ್ಟಮರು ಇಲ್ಲ. ಹೊರೆ 100% ಆಗುತ್ತೆ. ಯಾರು ನಾವು ಎಲ್ಲರೂ ಅನುಭವಿಸ್ತಿದ್ದೀವಿ. ಹೌದು, 100% ಇದು ಎವರಿ ಕಾಮನ್ ಪರ್ಸನ್ನು ಅವರೊಂದು ಸ್ಯಾಲ್ರಿ ಮೇಲೆ, ಮಿನಿಮಮ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಷ್ಟಿಷ್ಟು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಗೌರ್ಮೆಂಟ್ಗೆ ಕ್ರೋಸ್ ಟುಗೆದರ್ ಫಂಡು ಬರ್ತಾ ಇರುತ್ತೆ. ಪೆನ್ಷನ್ ಕೊಡೋದಕ್ಕೋಸ್ಕರ, ಏಜ್ ಆಗಿರೋರಿಗೆ, ವಿಡೋ ಪೀಪಲ್ಗೆ ಪೆನ್ಷನ್ ಕೊಡೋದಕ್ಕೋಸ್ಕರ ಕಾಮನ್ ಪರ್ಸನ್ ಮೇಲೆ ಪರ್ ಯೂನಿಟ್ ಜಾಸ್ತಿ ಮಾಡೋದ್ರಿಂದ ಗೌರ್ಮೆಂಟ್ ಪೆನ್ಷನ್ ಕೊಡೋದ್ರಿಂದ ಏನು ಯೂಸ್ ಆಯಿತು? ಅವ್ರು ಮಾಡಬೇಕು ಅಂದರೆ ಬೇರೆ ಈ ಥರದ್ರಿಂದ ಟ್ಯಾಕ್ಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ರಿಚ್ ಮ್ಯಾನ್ ಆಗ್ಬೋದು, ಮಿಡ್ಲ್ ಕ್ಲಾಸು, ಪೂರು ಎಲ್ಲರಿಂದ ಕಾಮನ್ ಆಗಿ ಏನು ಕಲೆಕ್ಟ್ ಮಾಡಿರ್ತಾರೋ ಅದನ್ನು ಬೇಕಾದರೆ ಪೆನ್ಷನ್ಗೆ ಇನ್ನೊಬ್ಬರಿಗೆ ಅದನ್ನು ಸ್ಪೇರ್ ಮಾಡಬೇಕೇ ವಿನಃ ಕರೆಂಟು ವಿದ್ಯುತ್ ಬಳಸೋದ್ರಿಂದ ಒಬ್ಬ ಮಿಡ್ಲ್ ಕ್ಲಾಸು, ಬಿಲೋ ಮಿಡ್ಲ್ ಕ್ಲಾಸು ಅವ್ರು ಯೂಸೇಜ್ ಮಾಡಿರೋದನ್ನ ಪರ್ ಯೂನಿಟ್ ಜಾಸ್ತಿ ಮಾಡಿ ಪೆನ್ಷನ್ ಕೊಡೋದ್ರೆ ಕರ್ನಾಟಕ ಸರ್ಕಾರ ಏನದು ಬೆನಿಫಿಟ್ ಮಾಡ್ದಂಗೆ ಆಗುತ್ತೆ? ನನಗೆ ತಿಳಿದಂಗೆ ಇದು ರೈಟ್ ವೇ ಅಂತ ಅನ್ಸಲ್ಲ. ಎಲ್ಲ ರೇಟ್ ನಮ್ಮ ಮೇಲೆ ಜಾಸ್ತಿ ಮಾಡಿದ್ರೆ ಜನಕ್ಕಾಗಿ ಗೌರ್ಮೆಂಟ್ ಏನು ಮಾಡ್ತಿದೆ ಅನ್ನೋದು ಗೊತ್ತಾಗಲ್ಲ. ಏನೋ ಅವ್ರ ಕಡೆಯಿಂದನೇ ದುಡ್ಡು ಮಾಡಿ ಏನಾದ್ರು ಮಾಡಿದ್ರೆ ಅದು ಜನಕ್ಕೆ ಉಪಯೋಗ ಆಗುತ್ತೆ. ಮಿಡ್ಲ್ ಕ್ಲಾಸ್ ಜನದ ಮೇಲೆ ಎಲ್ಲ ಹೊರೆ ಹಾಕಿ ಮತ್ತೆ ಮಿಡ್ಲ್ ಕ್ಲಾಸ್ಗೆ ಕೊಟ್ರೆ ಅವ್ರ ಹತ್ರನೇ ಕಿತ್ತು ಅವ್ರ ಹತ್ರನೇ ಕೊಡೋದಾದ್ರೆ ಏನು ಯೂಸ್ ಇಲ್ಲ. ಕರೆಂಟ್ ಶಾಕ್ಗೆ ಗ್ರಾಹಕರು ಕೆಂಡಾಮಂಡಲ. ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾದ ವಿಪಕ್ಷಗಳು. ಇದು ಪಿಕ್ ಪಾಕೆಟ್ ಸರ್ಕಾರ ಅಂದ್ರು ಬಿಜೆಪಿ ನಾಯಕರು. ವಿದ್ಯುತ್ ದರ ಏರಿಕೆ ಮಾಡಿರುವ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ನಿಗಿ ಕೆಂಡ ಕಾರಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ, ಇದು ಭಂಡ ಸರ್ಕಾರ ಅಂತೆಲ್ಲ ಬಿಜೆಪಿ ದೂಷಿಸಿದೆ. ಸರ್ಕಾರ ಬಂದಾಗಲಿಂದ ಬೆಲೆ ಏರಿಕೆ ಗ್ಯಾರಂಟಿಯನ್ನ ಕೊಟ್ಟಿದೆ. ಪಿಕ್ ಪಾಕೆಟ್ ಸರ್ಕಾರ ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟಿದ್ದಾರೆ ಅಂತ ಟೀಕಿಸಿದೆ. ಸರ್ಕಾರದ ಈ ನಡೆ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ಕೇಸರಿ ಪಡೆ ಎಚ್ಚರಿಕೆ ಕೊಟ್ಟಿದೆ. ಈ ರಾಜ್ಯದಲ್ಲಿ ದರಿದ್ರ ಕೆಟ್ಟ ಕಾಂಗ್ರೆಸ್ ಸರ್ಕಾರ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ರಾಜ್ಯದಲ್ಲಿ ರೈತರಿಗೆ ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಪುಕ್ಕಟೆ ವಿದ್ಯುತ್ ಅಂತ ಹೇಳ್ತಾರೆ. 7 ತಾಸು ವಿದ್ಯುತ್ ಅನ್ನ, 3 ಫೇಸ್ ವಿದ್ಯುತ್ ಅನ್ನ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ PWD ಇಂದ ಇತರ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿದೆ. 6,500 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಇದ್ರ ನಡುವೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಕ್ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ.
ಈ ರಾಜ್ಯ ಸರ್ಕಾರ ತೆರಿಗೆಗಳ ಹೊರೆ ಏರುವ ರಾಜ್ಯ ಸರ್ಕಾರ. ಇವತ್ತು ಸುಮಾರು 36 ಪೈಸೆ ದೊಡ್ಡ ರೀತಿಯಾದಂಥ ತೆರಿಗೆಯನ್ನ ಏರಿದ್ದಾರೆ. ಇದರಿಂದ ಸಣ್ಣ ಕೈಗಾರಿಕೆಗಳು ಕುಂಠಿತ ಆಗ್ತೈತೆ, ಗುಡಿ ಕೈಗಾರಿಕೆಗಳಿಗೆ ತೊಂದರೆ ಆಗ್ತೈತೆ. ಅದೇ ರೀತಿ ಸಾಮಾನ್ಯ ಜನಕ್ಕೂ ಕೂಡ ಇದರಿಂದ ಬರೆ ಎಳೆದ ರೀತಿ ಆಗುತ್ತೆ. ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ಗಿಫ್ಟ್. ಇವತ್ತು ಒಂದೊಂದು ಯೂನಿಟ್ಗೆ ಇಷ್ಟನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು, ಗ್ರಾಹಕರಿಗೆ ಒಂದು ಯೂನಿಟ್ಗೆ ಅಷ್ಟೇ ಪೈಸೆ ಲೆಕ್ಕದಲ್ಲಿ ಹೋಗಿದೆ ಅಂತ ನಾವು ಭಾವಿಸ್ಕೋತೀವಿ. ಒಟ್ಟಾರೆ ಇದನ್ನು ನೋಡಿದಾಗ 8,55,19 ಲಕ್ಷಗಳು ಇದಕ್ಕೆ ನಮ್ಮ ತೆರಿಗೆಯನ್ನು ಕಟ್ತಕ್ಕಂಥದ್ದು. ಇದನ್ನು ಬರೆ ಎಳಿಲಿಕ್ಕೆ ಇವತ್ತು ಈ ಸರ್ಕಾರ KERC ಮುಖಾಂತರ ಹೊರಟಿರ್ತಕ್ಕಂಥದ್ದು ಖಂಡನೀಯ. ಕರೆಂಟ್ ಶಾಕ್ ಸರ್ಕಾರ ಸಮರ್ಥನೆ, ಎಲ್ಲರ ಅವಧಿಯಲ್ಲೂ ದರ ಏರಿಕೆ ಆಗಿದೆ. ಸಂತೋಷ್ ಲಾಡ್. ವಿದ್ಯುತ್ ದರ ಹೆಚ್ಚಳಕ್ಕೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಇದೇನು ಹೊಸದಲ್ಲ. ಬಿಜೆಪಿ ಅವಧಿಯಲ್ಲೂ ದರ ಏರಿಕೆ ಆಗಿದೆ, ನಮ್ಮ ಅವಧಿಯಲ್ಲೂ ಆಗಿದೆ ಅಷ್ಟೇ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. 36 ಪೈಸೆ ಹೆಚ್ಚಳ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಅನ್ವಯ ಆಗಲ್ಲ ಅಂದಿದ್ದಾರೆ. ಇನ್ನೊಂದು ಕಡೆಗೆ DCM DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ವಿದ್ಯುತ್ ದರನೂ ಕೂಡ 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ. ದೇರ್ ಇಸ್ ಅ ಬಾಡಿ ಇದೆ, ಆ ಬಾಡಿ ಸಜೆಸ್ಟ್ ಮಾಡ್ತದೆ. ಎಲ್ಲ ಸರ್ಕಾರಗಳು ಬಂದಾಗ ಸಜೆಸ್ಟ್ ಮಾಡುತ್ತೆ. ಅವ್ರಿಗೆ BJP ಕೂಡ ಗೊತ್ತಿದೆ. ಆಪೋಸಿಷನ್ ಇದ್ದಾರೆ, ಅವ್ರು ಹೇಳಲೇಬೇಕು. ಇದು ವೆರಿ ಸೇಮ್ ಪ್ರಾಕ್ಟೀಸಸ್. ಲಾರ್ಜಲಿ 36 ಪೈಸಾ ಪರ್ ಯೂನಿಟ್ ಈಸ್ ನಾಟ್ ಫಾರ್ ಎಂಟೈರ್ ಕರ್ನಾಟಕ. ಯಾಕಂದರೆ ಯಾರ್ಯಾರು 200 ಯೂನಿಟ್ ಒಳಗಡೆ ಬರ್ತಾ ಇದ್ದಾರೆ ಅವ್ರಿಗೆ ಫ್ರೀ ಇದ್ದೇ ಇದೆ. ದೇ ಆರ್ ನಾಟ್ ಗೋಯಿಂಗ್ ಟು ಪೇ. ಓನ್ಲಿ ಪೀಪಲ್ ಹೂ ಆರ್ ಡಸ್ ನಾಟ್ ಕಮ್ ಅಂಡರ್ ಪರ್ವ್ಯೂ ಆಫ್ 200 ಯೂನಿಟ್ಸ್ ಅವ್ರು ಮಾತ್ರ ಕಟ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ದರ ಏರಿಕೆಯ ಬಿಸಿ ಜನರನ್ನ ಸುಡುತ್ತಾ ಇದೆ. ಇದರ ಮಧ್ಯೆ ಮತ್ತೆ ಜನರ ಮೇಲೆ ಹೊರೆ ಹಾಕಿ ಜನವಿರೋಧಿ ಧೋರಣೆಯನ್ನ ಸರ್ಕಾರ ಪ್ರದರ್ಶಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.